Hello. I suppose by this time you know many more things of endometriosis. So to wind up, I'll tell you the summary. The patients with endometriosis needs the physical therapy. Means what? For the physical body. The mental therapy is very important because they undergo stress. So how do they take mental therapy? That is by their own, means they should have a mindset to take it as a challenge and to overcome by taking medicines, diet and lifestyle. If they want, they can opt even alternative medicines which can be complementary. But remember, all should be quick and it should be lasting till they go for menopause. For this, monetary benefit is very much important because they need a constant surveillance. ಅದಕ್ಕೆ ನಾನು ಹೇಳ್ತೀನಿ ಎಲ್ಲರಿಗೂ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿ. ಇನ್ಶೂರೆನ್ಸ್ ಕವರ್ ಆಗುತ್ತೆ ನಿಮಗೆ. ಓಕೆ, ಆವಾಗ ನೀವು ಫ್ರೀಯಾಗಿ ಟ್ರೀಟ್ಮೆಂಟ್ ತಗೊಳ್ಬೋದು. ನಿಮಗೆ ಚೆಕಪ್ಸ್ ಮಾಡಿಸ್ಕೊಳ್ಬೋದು, ಆಪ್ರೇಷನ್ಸ್ ಮಾಡಿಸ್ಕೊಳ್ಬೋದು, ಆತಂಕ ಇರಲ್ಲ ದುಡ್ಡು. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಲೋಪತಿ ಥೆರಪಿ, ದೆನ್ ದಿ ಮೆಂಟಲ್ ಥೆರಪಿ, ಸಪೋರ್ಟಿವ್ ಥೆರಪಿ. ಸಪೋರ್ಟಿವ್ ಥೆರಪಿ ಅಂದರೆ ಏನು? ಇದು ತುಂಬ ಮುಖ್ಯ. ಫ್ಯಾಮಿಲಿಯಲ್ಲಿರೋ ಮೆಂಬರ್ಸು ಕೋಆಪ್ರೇಟ್ ಮಾಡಬೇಕು. ಅವರು ಇದನ್ನು ತೊಂದರೆ ಇದು ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡು ಕಂಡಮ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ಮದುವೆ ಆಗಿರೋಳೆ ಮನೆಗೆ ಹೋದ್ಲು ಬೇರೆ ಮನೆಗೆ, ಗಂಡನ ಮನೆಯವರು ನಿಂಗೆ ತೊಂದರೆ ಆಗುತ್ತೆ, ತೊಂದರೆ ಒಳ್ಳೆ ಕರ್ಕೊಂಬಂದ್ರಿ, ಹಿಂಗೆಲ್ಲ ಮಾತಾಡೋದ್ರಿಂದ ಇನ್ನೂ ಬೇಸರ ಜಾಸ್ತಿಯಾಗಿ ಡಿಸೀಸಸ್ ಜಾಸ್ತಿ ಆಗುತ್ತೆ, ಇಂಟೆನ್ಸಿಟಿ. ಸೊ ನಾವು ಸಪೋರ್ಟ್ ಕೊಡಬೇಕು. ಸಪೋರ್ಟ್ ಯಾವಾಗ? ಟ್ರೀಟ್ಮೆಂಟಿಂದ ಕರೆಕ್ಟಾಗಿ ತೊಗೊಂಡ್ರೆ ತೊಂದರೆ ಆತಂಕ ಏನೂ ಆಗೋದಿಲ್ಲ. ಸೊ ಫಾಸ್ಟಾಗಿರಬೇಕು. ಸೊ ಕರೆಕ್ಟಾಗಿ ಯಾವ ಡಾಕ್ಟ್ರನ್ನ ಅಪ್ರೋಚ್ ಮಾಡಬೇಕು? ಗೈನಕಾಲಜಿಸ್ಟ್ ಅಥವಾ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಅಪ್ರೋಚ್ ಮಾಡಬೇಕು. ಆಮೇಲೆ ಕೊನೆಯವರೆಗೂ ಟ್ರೀಟ್ಮೆಂಟ್ ತೊಗೊಳೋಗ್ಬೇಕಾಗುತ್ತೆ. ಒಂದು ಸತಿ ಕೇಳಿದ ತಕ್ಷಣ ನಮಗೆ ಈ ಡಿಸೀಸ್ ಬಂದ್ಬಿಡ್ತಾ ಅಂತ ಬೇಜಾರು ಮಾಡ್ಕೊಳ್ಬಾರ್ದು. ಸ್ಟ್ರೆಸ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯೋಗ, ಮೆಡಿಟೇಷನ್, ಡಯಟ್, ಲೈಫ್ ಸ್ಟೈಲ್ಸ್ ಎಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಗುಡ್ ಲಕ್ ಫಾರ್ ಆಲ್ ದ ಪೇಷಂಟ್ಸ್.